ಇವತ್ತು ಅನದರ್ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದೇನಂದ್ರೆ ಊಟ ಮಾಡೋದ್ರ ಬಗ್ಗೆ. ಊಟ ಯಾವ ಟೈಮಲ್ಲಾದರೂ ಮಾಡಬಹುದು, ಇದಕ್ಕೆ ಸಮಯ ಅನ್ನೋದಿಲ್ಲ ಅಂತ ಅಂತೀವಿ. ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ ಊಟ ಮಲಗುವ ಮುನ್ನ ಊಟ ಮಾಡೋದ್ರಿಂದ ಇದು ನಮ್ಮ ನಿದ್ದೆಗೆ ಅಡ್ಡಿ ಮಾಡುತ್ತೆ ಅಂತ ನಾವು ತುಂಬ ಜನ ಹೇಳ್ತಾ ಬರ್ತಾರೆ. ಇದು ಸರಿಯೋ ಅಥವಾ ತಪ್ಪೋ ಅನ್ನೋದ್ರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಊಟ ಮುನ್ನ, ಈಗ ತಡರಾತ್ರಿಲಿ ಊಟ ಮಾಡ್ಬೋದು ಅಥವಾ ಮಲಗುವ ಮುನ್ನ ಊಟ ಮಾಡ್ತಾ ಇದ್ರೆ ಇದು ಕೆಲವೊಂದ್ಸತಿ ನಮ್ಮ ನಿದ್ದೆಗೆ ತೊಂದರೆ ಮಾಡುತ್ತೆ ಅಂತ ಎಲ್ಲರೂ ಹೇಳ್ತಾ ಬರ್ತೇವೆ. ಹೇಗೆ ಇದು ನಿದ್ದೆಗೆ ತೊಂದರೆ ಮಾಡುತ್ತೆ, ಅದರ ಯಾವ ಥರ ನಾವು ಆಹಾರ ತಗೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀವಿ. ನಾವು ನಮ್ಮ ರಾತ್ರಿಯ ಆಹಾರ ಹೇಗಿರಬೇಕು ಅಂದರೆ ಇದರಿಂದ ನಿದ್ದೆಯ ಗುಣಮಟ್ಟ ಚೆನ್ನಾಗಿರಬೇಕು, ಹಾಗೆ ವೇಗವಾಗಿ ನಮಗೆ ನಿದ್ರೆ ಬರೋ ಥರ ಇರಬೇಕು. ಹಾಗೆ ನಾವು ಬೆಳಗ್ಗೆ ಎದ್ದ ಮೇಲೆ ಇದು ನಮ್ಮ ದೇಹವನ್ನು ರಿಲ್ಯಾಕ್ಸ್ ಮತ್ತು ನಾವು ಯಾವ ಥರ ಫೀಲ್ ಮಾಡ್ತೀವಿ, ನೆಕ್ಸ್ಟ್ ಡೇ ನಮ್ಮ ದೇಹನ ವರ್ಕಿಂಗ್ ಕಂಡೀಷನ್ಗೆ ತಗೊಬರ್ಬೇಕು ಅಂದರೆ ನಿದ್ರೆ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಹಾಗಾಗಿ ನಾವು ನಿದ್ರೆ ಹಾಗೆ ಆಹಾರ ಇವೆರಡೂ ಕೂಡ ಬಹು ಮುಖ್ಯ ಪಾತ್ರ ನಮ್ಮ ದೇಹಕ್ಕೆ ವಹಿಸುತ್ತದೆ. ನಮ್ಮ ಆಹಾರದಿಂದ ದೇಹಕ್ಕೆ ಶಕ್ತಿ ಹಾಗೆ ಪೋಷಕಾಂಶಗಳು ದೊರೆಯುತ್ತದೆ. ಹಾಗೆ ನಿದ್ರೆಯಿಂದ ನಮ್ಮ ದೇಹಕ್ಕೆ ವಿಶ್ರಾಂತಿ ಮತ್ತು ಚೇತರಿಕೆಯನ್ನು ಕೂಡ ಕಂಡುಬರುತ್ತದೆ. ಹಾಗೆ ಈ ಆಹಾರ ನಾವು ಯಾವ ಥರ ಸೇವಿಸಬೇಕು, ಈಗ ಕೆಲವೊಂದ್ಸತಿ ಏನಾಗುತ್ತೆ ನೈಟ್ ಡ್ಯೂಟಿ ಇದ್ದಾಗ ಈಗ ಆಹಾರ ಸೇವನೆ ಮಾಡಲೇಬೇಕಾಗತ್ತೆ. ಈ ಥರ ಇದ್ದಾಗ ಯಾವ ಥರ ಆಹಾರ ಸೇವನೆ ಮಾಡಬೇಕು ಅಂದರೆ ಪೌಷ್ಟಿಕಾಂಶ ಪೌಷ್ಟಿಕಾಂಶ ಭರಿತ ಆಹಾರ ಅಂದರೆ ಎಲ್ಲ ಈ ಕಾರ್ಬೋಹೈಡ್ರೇಟು, ಪ್ರೋಟೀನು, ಫೈಬರು, ಮೈಕ್ರೋನ್ಯೂಟ್ರಿಯೆಂಟ್ಸ್ ಭರಿತ ಆಹಾರ ಸೇವನೆಯಿಂದ ಏನಾಗುತ್ತೆ ನಿಮ್ಮ ದೇಹಕ್ಕೆ ಪೋಷಕಾಂಶ ಸಿಗ್ತಾ ಹೋಗುತ್ತೆ. ದೇಹಕ್ಕೆ ಕ್ಯಾಲೋರೀಸ್ ಅಷ್ಟೇ ಮುಖ್ಯ ಅಲ್ಲ, ಪೋಷಕಾಂಶ ಮುಖ್ಯ ಆಗುತ್ತೆ. ಯಾಕಂದರೆ ನಿಮ್ಗೆ ಯಾವುದೇ ಈಗ ಬಾಡಿ ಒಳಗೆ ಬೇಸಲ್ ಮೆಟಬಾಲಿಕ್ ರೇಟ್ ಆಗಬೇಕು, ಥರ್ಮೋಜೆನಿಕ್ ರೇಟ್ ಆಗಬೇಕು, ಅಥವಾ ನಮ್ಮ ದೇಹ ಚೆನ್ನಾಗಿ ಫಂಕ್ಷನ್ ಆಗಬೇಕು, ಹಾರ್ಮೋನ್ ರಿಲೀಸ್ ಆಗಬೇಕು ಅಂದರೆ ಪೋಷಕಾಂಶ ಬಹು ಮುಖ್ಯ ಪಾತ್ರ ವಹಿಸುತ್ತದೆ. ಹಾಗಾಗಿ ನಿಮ್ಮ ಆಹಾರ ಪೌಷ್ಟಿಕ ಭರಿತ ಆಹಾರವಾಗಿ ಸಣ್ಣ ಪ್ರಮಾಣದ ಆಹಾರ ತಗೊಂಡ್ರೆ ಸಾಕು. ಈಗ ಮಲಗೋ ಮುಂಚೆ ದೊಡ್ಡ ಪ್ರಮಾಣದ ಪೌಷ್ಟಿಕ ಆಹಾರ ತಗೊಂಡ್ರು ಕೂಡ ಅವಾಗ ನಿಮ್ಗೆ ಏನಾಗುತ್ತೆ, ಇಂಡೈಜೆಷನ್ ಪ್ರಾಬ್ಲಮ್ ಆಗ್ಬೋದು, ಅಥವಾ ಗ್ಯಾಸ್ಟ್ರಿಕ್ ಆಗ್ಬೋದು, ಅಥವಾ ನಿದ್ರೆಹೀನತೆ ಆಗ್ಬೋದು, ಅಥವಾ ನಿದ್ರೆ ಸರಿಯಾಗಿ ಬರ್ದೇ ಇದ್ದಂಗೆ ಆಗಬಹುದು, ಇಲ್ಲ ಡಿಸ್ಕಂಫರ್ಟ್ ಫೀಲ್ ಆಗುತ್ತೆ. ಅವಾಗ ಏನಾಗುತ್ತೆ, ನಿದ್ರೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಯಾಕಂದರೆ ಆ ಟೈಮಲ್ಲಿ ನಿಮ್ಮ ನಿದ್ರೆ ಡಿಸ್ಟರ್ಬೆನ್ಸ್ ಆದಾಗ ನಿಮ್ಮ ದೇಹ ವಿಶ್ರಾಂತಿ ಮತ್ತು ಚೇತರಿಕೆ ಆಗೋದಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ಎದ್ದಾಗ ಏನಾಗುತ್ತೆ, ಬಾಡಿ ಹೆವಿ ಥರ ಫೀಲ್ ಆಗುತ್ತೆ, ನಾವೇನು ಕೆಲಸನೇ ಮಾಡಬಾರ್ದು, ಏನು ಟಯರ್ಡ್ನೆಸ್ ಫೀಲಲ್ಲಿ ಇರುತ್ತೆ. ಯಾಕಂದರೆ ದೇಹ ವಿಶ್ರಾಂತಿನ ತಗೊಂಡಿರಲ್ಲ. ಹಾಗಾಗಿ ನಾವು ಊಟನ ಹೇಗೆ ಮಾಡಬೇಕು, ನಿಮ್ಮ ಬಾಡಿ ಆಗುತ್ತೆ. ಈಗ ನಾವು ಕೆಲವೊಬ್ಬರೆಲ್ಲ ಏನು ಮಾಡ್ತಾರೆ, 6 ಗಂಟೆಗೆ ಊಟ ಮುಗಿಸ್ಬಿಡ್ತಾರೆ. ಈಗ 6 ಗಂಟೆಗೆ ಊಟ ಮುಗಿಸ್ಬಿಟ್ರೆ ನೈಟ್ ಊಟ 6 ಗಂಟೆ ಮುಗಿಸ್ತಾರೆ ಅಥವಾ 7 ಗಂಟೆ ಮುಗಿಸ್ತಾರೆ, ಮಲಗೋದು 10 ಗಂಟೆ ಆಗುತ್ತೆ. ಈಗ ಲಾಂಗ್ ಡ್ಯೂರೇಷನ್ ಆದಾಗ ಏನಾಗುತ್ತೆ, ಮತ್ತೆ ಅವರಿಗೆ ಹೊಟ್ಟೆ ಹಸಿವಾದಾಗ ಸಣ್ಣ ಪ್ರಮಾಣದ ಪೌಷ್ಟಿಕ, ಈಗ ಸಲಾಡ್ ಅಥವಾ ಡ್ರೈ ನಟ್ಸು ಅಥವಾ ಡ್ರೈ ಫ್ರೂಟ್ಸ್, ಈ ಥರದ ಸಣ್ಣ ಪೌಷ್ಟಿಕ ಭರಿತ ಆಹಾರ ತಗೊಂಡಾಗ ಒಂದು ಹೊಟ್ಟೆ ತುಂಬಿದ ಅನುಭವ ಕೂಡ ಆಗುತ್ತೆ. ಪದೇ ಪದೇ ನಿಮಗೆ ಹಸಿವು ಆಗಲ್ಲ, ನಿದ್ರೆನೂ ಕೂಡ ಚೆನ್ನಾಗಿ ಬರ್ತಾ ಹೋಗುತ್ತೆ. ಈಗ ಡಯಾಬಿಟಿಸ್ ಇರುತ್ತೆ, ಮಧುಮೇಹ ಇದ್ದವರು ಮೆಡಿಸಿನ್ಸ್ ತಗೊಳ್ತಾ ಇರ್ತಾರೆ, ಇನ್ಸುಲಿನ್ ತಗೊಳ್ತಾ ಇರ್ತಾರೆ. ಅವರು ಕೂಡ ಈಗ ಬೇಗ ಊಟ ಮಾಡಿದ್ರೆ ನಾವು ಯೂಶಲಿ ಏನು ಹೇಳ್ತೀವಿ, 2 ಅವರ್ ಗ್ಯಾಪ್ ಕೊಡಿ ನೀವು ಊಟ ಆದಮೇಲೆ, ತಕ್ಷಣ ಮಲಗೋದು ಬೇಡ ಅಂತ ನಾವು ಹೇಳ್ತಿರ್ತೀವಿ. ಅವಾಗ ಈ ಹೈಪೋಗ್ಲೈಸೆಮಿಕ್ ಏಜೆಂಟ್ ಅಥವಾ ಮಾತ್ರೆಗಳು ಅಥವಾ ಇನ್ಸುಲಿನ್ ತಗೊಳೋರು ಏನಾಗುತ್ತೆ, ಈ ಇನ್ಸುಲಿನ್ ತಗೊಂಡಾಗ ಕೆಲವೊಬ್ಬರಿಗೆ ಲೋ ಶುಗರ್ ಆಗೋದು ಚಾನ್ಸಸ್ ಇರುತ್ತೆ. ಈ ಲೋ ಶುಗರ್ನ ಹೈಪೋಗ್ಲೈಸಿಮಿಯಾ ಅಂತ ಕರಿತೀವಿ. ಈ ರಕ್ತದಲ್ಲಿ ಸಕ್ಕರೆ ಅಂಶ ಕಮ್ಮಿ ಆಗ್ತಾ ಬರುತ್ತೆ. ಅವಾಗ ಏನಾದರೂ ಲೋ ಶುಗರ್, ಅವ್ರಿಗೆ ಸಿಂಪ್ಟಮ್ಸ್ ಬರುತ್ತೆ, ಕೈ ನಡ್ಕ ಬರೋದು, ಅಥವಾ ಎದೆ ಉರಿಯೋದು, ಅಥವಾ ಸ್ವೆಟ್ಟಿಂಗ್ ಆಗೋದು, ಅಥವಾ ತಲೆ ಸುತ್ತು ಬರೋದು, ಈ ಥರ ಸಿಂಪ್ಟಮ್ಸ್ ಬಂದಾಗ ಇದು ಲೋ ಶುಗರ್ ಅಂತ ಹೇಳ್ತೀವಿ. ಯಾಕಂದರೆ ಅವರು ಮೆಡಿಸಿನ್ಸ್ ತಗೊಂಡಿರ್ತಾರೆ ಶುಗರ್ನ ಕಮ್ಮಿ ಆಗೋಕ್ಕೆ. ಈಗ ಮಧುಮೇಹ ಹೊಂದಿರೋರು ನಾವು ಅಟ್ಲೀಸ್ಟ್ ಹೇಳ್ತೀವಿ, ನೀವು ಯಾವಾಗಲೇ ಮೆಡಿಸಿನ್ಸ್ ತಗೊಳ್ತಾ ಇದ್ರೆ ನೈಟ್ ಟೈಮ್ 1 ಕಪ್ ಹಾಲನ್ನ ಕುಡಿದು ಮಲಗಬಹುದು, ಇಲ್ಲ ನೀವು 1-2 ಡ್ರೈ ನಟ್ಸ್ನ ತಿಂದು ಮಲಗಬಹುದು. ಆವಾಗ ಲೋ ಶುಗರ್ ಆಗೋ ಸಾಧ್ಯತೆ ಇರಲ್ಲ, ಯಾಕಂದರೆ ಇದು ಪೌಷ್ಟಿಕ ಭರಿತ ಆಹಾರ. ಈಗ ನಾವು ಬರೀ ಒಂದು ಸಕ್ಕರೆ ತಿನ್ನೋದು ಅಥವಾ ಜ್ಯೂಸ್ ಕುಡಿಯೋದು ಅಥವಾ ಹಣ್ಣು ತಿನ್ನೋದು, ಅದೇನಾಗುತ್ತೆ ನಮ್ಮ ದೇಹದಲ್ಲಿ ಇನ್ನೂ ಸಕ್ಕರೆ ಅಂಶ ಜಾಸ್ತಿ ಮಾಡುತ್ತೆ. ಈ ಸಕ್ಕರೆ ಅಂಶ ಜಾಸ್ತಿ ಇರೋ ಆಹಾರ ಬೇಗ ಪಚನ ಕ್ರಿಯೆ ಆಗುತ್ತೆ, ಹಾಗೆ ಇಮ್ಮಿಡಿಯೇಟ್ ಆಗಿ ಶುಗರ್ನ ದೇಹಕ್ಕೆ ಕೊಡುತ್ತೆ ಹೊರತು ತುಂಬ ಡ್ಯೂರೇಷನ್ ಅಲ್ಲಿ ನಮ್ಮ ದೇಹದಲ್ಲಿ ಉಳಿಯೋದಿಲ್ಲ. ನಮಗೇನು ಬೇಕು, ನೀವು ತಗೊಂಡಿರೋ ಆಹಾರ ತುಂಬ ಲಾಂಗ್ ಟೈಮ್ ತನಕ ಶಕ್ತಿಯನ್ನು ಕೊಡೋದ್ರಿಂದ ಯಾವುದೇ ಥರ ಮತ್ತೆ ಫರ್ದರ್ ಲೋ ಶುಗರ್ ಆಗೋ ಚಾನ್ಸಸ್ ಇರಲ್ಲ. ಮಧುಮೇಹದವರು ಈ ಥರ ಸಣ್ಣದೊಂದು ಸ್ನ್ಯಾಕ್ಸ್ ಮಲಗೋಕ್ಕಿಂತ ಮುಂಚೆ ಇನ್ಸುಲಿನ್ ಯಾರು ತಗೊಳ್ತಾ ಇದ್ದಾರೆ ಅದು ತಗೊಂಡು ಕೂಡ ಉತ್ತಮವಾಗಿರ್ತದೆ. ಹಾಗೆ ಈಗ ನಾವು ಹೇಳಿದ್ವಿ, ಈಗ ಯಾವುದೇ ಒಂದು ಆಹಾರ ಆಗಿರಲಿ, ಹಾರ್ಮೋನ್ಸ್ ಕೂಡ ನಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಾವು ಮಲಗಬೇಕು ಅಂದು ಕೂಡ ಹಾರ್ಮೋನ್ಸ್ ಬಹು ಮುಖ್ಯ ಪಾತ್ರ ವಹಿಸುತ್ತೆ. ಇದರಲ್ಲಿ
ದೇಹದಲ್ಲಿ ಹಾರ್ಮೋನ್ಸ್ ಅಂದಾಗ ಮೊದಲನೇದಾಗಿ ಹಾರ್ಮೋನ್ಸ್ ನಮಗೆ ನೆನಪು ಬರೋದು ನಿದ್ರೆಗೆ ಸಂಬಂಧಪಟ್ಟಿದ್ದ ಹಾರ್ಮೋನ್ಸ್ ಅಂದರೆ ಒಂದು ಟ್ರಿಪ್ಟೋಫ್ಯಾನ್, ಸಿರೋಟಿನಿನ್ ಮತ್ತು ನಾವು ಮೆಲೋಟಿನಿನ್ ಅಂತ ಹಾರ್ಮೋನ್ಸ್ ನಮ್ಮ ದೇಹದಲ್ಲಿ, ಈ 3 ಹಾರ್ಮೋನ್ಸ್ ನಮ್ಮ ನಿದ್ರೆಗೆ ನಮಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಈ ಟ್ರಿಪ್ಟೋಫ್ಯಾನ್ ಅಂತ ನಾವೇನು ಹೇಳ್ತೀವಿ, ಇದನ್ನ ಅಮೈನೋ ಆಸಿಡ್ಸ್ ಅಂತ ಕರಿತೀವಿ. ಇದು ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತ ಹೇಳ್ತೀವಿ. ಇದು ನಮ್ಮ ದೇಹದ ಒಳಗೆ, ನಮ್ಮ ದೇಹ ಇದನ್ನ ಪ್ರೊಡಕ್ಷನ್ ಮಾಡಲ್ಲ, ಆಹಾರದ ಮುಖಾಂತರನೇ ನಾವು ಇದನ್ನ ತಗೋಬೇಕಾಗತ್ತೆ. ನಾವು ಟ್ರಿಪ್ಟೋಫ್ಯಾನ್ ಭರಿತ ಆಹಾರ, ಇದನ್ನ ಅಮೈನೋ ಆಸಿಡ್ಸ್ ಅಂತ, ಅಮೈನೋ ಆಮ್ಲ ಅಂತಾನೂ ಕರಿತೀವಿ. ಇಂಥ ಆಹಾರ ನಾವು ಟ್ರಿಪ್ಟೋಫ್ಯಾನ್ ಭರಿತ ಆಹಾರ ತಗೊಂಡಾಗ ನಮ್ಮ ದೇಹದಲ್ಲಿ ಸಿರೋಟಿನಿನ್, ಈ ಟ್ರಿಪ್ಟೋಫ್ಯಾನ್ ಏನಾಗುತ್ತೆ ಅಂದ್ರೆ ನಮ್ಮ ದೇಹದ ಒಳಗೆ ಹೋದ್ಮೇಲೆ ಇದು ಸಿರೋಟಿನಿನ್ ಮತ್ತು ಮೆಲೋಟಿನಿನ್ ಅಂತ ಹಾರ್ಮೋನ್ನ ಪ್ರೊಡಕ್ಷನ್ ಮಾಡುತ್ತೆ. ಈ ಸಿರೋಟಿನ್ ಹಾರ್ಮೋನ್ ನಿಮ್ಮ ನಿದ್ರೆಗೆ ಹೆಲ್ಪ್ ಮಾಡುತ್ತೆ, ಹಾಗೆ ಮೆಲೋಟಿನ್ ಹಾರ್ಮೋನ್ ಕೂಡ ನಿಮ್ಮ ನಿದ್ರೆಗೂ ಹೆಲ್ಪ್ ಮಾಡುತ್ತೆ. ಅದರಲ್ಲಿ ಬಹುಮುಖ್ಯ ಸಿರೋಟಿನ್ ಹಾರ್ಮೋನ್ ಏನಂದ್ರೆ ನಿದ್ರೆ, ಹಾಗೆ ನಿಮ್ಮ ಮೆಂಟಲ್ ಹೆಲ್ತ್ ಕೂಡ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡ್ತಾ ಬರುತ್ತೆ. ಹೀಗೆ ನಾವು ನಿದ್ರೆಗೆ ಮುಂಚೆ ಕೆಲವೊಂದು ಆಹಾರ ಸೇವನೆ ಕೂಡ ನಮ್ಮ ಹಾರ್ಮೋನ್ಸ್ ರಿಲೀಸ್ಗೆ, ನಿದ್ರೆ ಚೆನ್ನಾಗಿ ಗುಣಮಟ್ಟ ನಿದ್ರೆ ಮಾಡೋದು ಕೂಡ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಹಾಗೆ ನಾವು ಮಲ್ಗೋದಕ್ಕಿಂತ ಮುಂಚೆ ಸಣ್ಣ ಲಘು ಉಪಹಾರ ಅಂತ ಹೇಳ್ತೀವಿ. ಅಂದ್ರೆ ಸಣ್ಣ ಪ್ರಮಾಣದ ಆಹಾರ, ಪೌಷ್ಟಿಕ ಭರಿತ ಆಹಾರ ತಗೊಂಡಾಗ ನಮ್ಮ ಹೊಟ್ಟೆ ತುಂಬಿದ ಅನುಭವ ಆಗುತ್ತೆ. ಕೆಲವು ಟೈಮ್ ನೀವು ನೋಡಿರಬಹುದು, ನಾವು ಊಟ ಮಾಡಬಾರ್ದು ಅಂತ ಇಂಟೆನ್ಷನಲಿ ನಾವು ಮಲ್ಕೊಂಡಾಗ ಏನಾಗುತ್ತೆ, ಹಸಿವಾಗಿರುತ್ತೆ ಬಟ್ ನಿದ್ದೆ ಬರ್ತಾ ಇರಲ್ಲ. ಯಾವಾಗ ನಾವು ಹಸುವಿನಿಂದ ಮಲಗ್ತೀವಿ ಕೂಡ ನಮ್ಮ ನಿದ್ರೆ ಗುಣಮಟ್ಟ ಕಮ್ಮಿ ಆಗ್ತಾ ಬರುತ್ತೆ. ಯಾವಾಗ ಲಘು ನಾವು ಸ್ನ್ಯಾಕ್ಸ್ ಅಂತ ಹೇಳ್ತೀವಿ, ಅಥವಾ ಕೆಲವೊಂದು ಯಾವುದು ಸಣ್ಣ ಪ್ರಮಾಣದ ಪೌಷ್ಟಿಕ ಅಂಶ ನಾವು ತಿಂದು ಮಲಗೋದು ಕೂಡ ನಮ್ಮ ಹೊಟ್ಟೆ ತುಂಬಿರೋ ಅನುಭವ ಆಗುತ್ತೆ, ಹಾಗೆ ನಿದ್ರೆ ಕೂಡ ಚೆನ್ನಾಗಿ ಬರುತ್ತೆ. ಈಗ ಕೆಲವೊಂದು ನಾವು ವಿಷಯ ತಿಳ್ಕೊಳ್ಳೇಬೇಕು. ಹಾಗಂತ ದೊಡ್ಡ ಪ್ರಮಾಣದ ಊಟ ಮಾಡೋದು ಕೂಡ ಒಳ್ಳೇದಲ್ಲ. ಮಲಗೋಕೆ ಮುಂಚೆ ದೊಡ್ಡ ಪ್ರಮಾಣದ ಪೌಷ್ಟಿಕ ಆಹಾರ ತಗೊಂಡಾಗ ಏನಾಗುತ್ತೆ ಅಂತಂದ್ರೆ, ಒಂದು ನಿಮ್ಮ ಇಂಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ. ನಾವೇನ್ ಮಾಡ್ತೀವಿ, ಊಟ ಮಾಡಿದ ತಕ್ಷಣ ಮಲಗಿಬಿಡ್ತೀವಿ, ಅವಾಗ ಏನಾಗುತ್ತೆ, ಇಂಡೈಜೆಷನ್ ಪ್ರಾಬ್ಲಮ್ ಆಗೋದು. ನಿಮ್ಮ ದೇಹಕ್ಕೆ ಹೆಚ್ಚಿಗೆ ಕ್ಯಾಲೋರೀಸ್ನ ನೀವು ಕೊಟ್ಟಿರ್ತೀರ. ಈಗ ನಾವು ಊಟ ಆಗಿ ಸ್ವಲ್ಪ ಹೊತ್ತು ನಾವು ಟೈಮ್ ಕೊಟ್ಟು ವಾಕ್ ಮಾಡಿ ಮಲಗೋದ್ರಿಂದ ಸ್ವಲ್ಪ ಕ್ಯಾಲೋರೀಸ್ ನಿಮ್ಮ ದೇಹದಲ್ಲಿ ಬರ್ನ್ ಆಗುತ್ತೆ. ಇಮಿಡಿಯೇಟ್ಲಿ ಊಟ ಮಾಡಿದ ತಕ್ಷಣ ಮಲಗೋದ್ರಿಂದ ಏನಾಗುತ್ತೆ, ನಿಮ್ಮ ಕ್ಯಾಲೋರೀಸ್ ಬರ್ನ್ ಜಾಸ್ತಿ ಆಗಲ್ಲ, ಅದು ನಿಮ್ಮ ದೇಹದಲ್ಲೇ ಉಳ್ಕೊಂಡು ಇದು ಫ್ಯಾಟ್ ಆಗಿ ಕೂಡ ಕನ್ವರ್ಟ್ ಆಗುತ್ತೆ. ಇದರಿಂದ ಕೆಲವು ಟೈಮ್ ಏನಾಗುತ್ತೆ, ಜಾಸ್ತಿ ನಾವು ಊಟ ಸೇವನೆ ಮಾಡೋದ್ರಿಂದ ಒಂದು GERD ಅಂತ ನಾವು ಕರಿತೀವಿ, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ರಿಫ್ಲೆಕ್ಸ್ ಸಿಂಡ್ರೋಮ್ ಅಂತ ಕರಿತೀವಿ. ಅಂದರೆ ನಮ್ಮ ಮೇಲ್ಗಡೆ ನಮ್ಮ ಆಸಿಡಿಟಿ ಕಂಟೆಂಟ್ ಜಾಸ್ತಿ ಆಗೋದು, ಈ ಥರ ತೊಂದರೆ ಆಗ್ತಾ ಹೋಗುತ್ತೆ. ಹಾಗಾಗಿ ಊಟ ಮಾಡಿದ ತಕ್ಷಣ ಮಲಗೋದು ಕೂಡ ಒಳ್ಳೆಯದಲ್ಲ. ಅಟ್ಲೀಸ್ಟ್ ನಿಮ್ಮ ಊಟಕ್ಕೂ ಮಲಗೋದಕ್ಕೂ 2 ಅವರ್ ಗ್ಯಾಪ್ ಇರಲಿ. ಇನ್ ಕೇಸ್ ನೀವು ಯಾವ್ದಾದ್ರು ಡಯಾಬಿಟಿಕ್ ಮೆಡಿಸಿನ್ಸ್ ಆ ಥರ ತೊಗೊಳ್ತಾ ಇದ್ರೆ ಸ್ವಲ್ಪ ಲಘು ಉಪಹಾರ, ಅಂದರೆ ಪೌಷ್ಟಿಕ ಭರಿತ ಲಘು ಉಪಹಾರ ತಗೊಂಡು ಮಲ್ಕೊಳ್ಳೋದು ಒಳ್ಳೆಯದಾಗಿರುತ್ತೆ. ಹಾಗೆ ಯಾವ ಥರ ನಾವು ಆಹಾರ ತಗೋಬೇಕು ಮಲ್ಗೋಕ್ಕಿಂತ ಮುಂಚೆ ಅಂತ ಬಂದಾಗ, ನೀವು ನಟ್ಸ್ಗಳನ್ನ ತಗೋಬಹುದು, ಸೀಡ್ಸ್ ಅಂತ ಹೇಳ್ತೀವಿ, ಹಣ್ಣುಗಳು ಮತ್ತು ತರಕಾರಿಗಳು. ಹಾಗೆ ಯಾವುದೇ ಕಾರಣಕ್ಕೂ ಜ್ಯೂಸ್ ಕುಡಿಯೋದು ಬೇಡ ನೀವು ನೈಟ್ ಟೈಮ್ ಮಲ್ಗೋಣ ಮುಂಚೆ. ಸೊ ಒಣ ಹಣ್ಣುಗಳು ಅಥವಾ ಒಣ ನಟ್ಸ್ ಅಂತ ಏನು ಹೇಳ್ತೀವಿ, ಇದನ್ನ ಬಳಸಬಹುದು. ತರಕಾರಿಗಳು ಬೇಯಿಸಿ ಸೂಪ್ ಮಾಡಿಕೊಂಡು ನೀವು ಇದರ ವಿಧಾನಗಳು ತುಂಬ ಮಾಡಿಕೊಂಡು ಕೂಡ ನೀವು ಸೇವಿಸ್ಬೋದು. ಇವೆಲ್ಲ ಕೂಡ ಪೌಷ್ಟಿಕ ಭರಿತ ಆಹಾರವಾಗಿರುತ್ತೆ. ಯಾವುದೇ ಥರ ಶುಗರಿ ಫುಡ್ಸು, ಬೇಕರಿ ಫುಡ್ಸು ಅಥವಾ ಬಿಸ್ಕೆಟು, ಬ್ರೆಡ್ ಮೇಲೆ ಜಾಸ್ತಿ ಅವಲಂಬಿತವಾಗಿರೋದು ಬೇಡ. ವೀಕ್ಷಕರೇ, ಇಲ್ಲಿ ತನಕ ನಾನು ಮಲ್ಗೋ ಮುಂಚೆ ಆಹಾರ ತಗೊಂಡ್ರೆ ಇದು ನಿಮ್ಮ ನಿದ್ರೆಗೆ ಅಡ್ಡಿ ಆಗುತ್ತೋ ಅಥವಾ ಇಲ್ವೋ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟೆ. ಆದರೆ ಯಾವ ಥರ ನಾವು ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟೆ. ಇದೇ ಥರ ಇನ್ನೊಂದು ಮಿತ್ ಅಂಡ್ ಫ್ಯಾಕ್ಟ್ ಬಗ್ಗೆ ಮಾತಾಡ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿ ತನಕ ನೋಡ್ತಾ ಇರಿ ಆಯುಷ್ ಟಿವಿ. ನಮಸ್ಕಾರ.